ಅದ್ರ ವಿರುದ್ಧ ನಾವು ಇವತ್ತು 3 ಊರಿನ ಖಾತೆದಾರರು ಸೇರಿದ್ದೀವಿ. ಹಾಗೇನೆ ಯಾವುದೇ ಕಾರಣಕ್ಕೂ ನಾವು ನಮ್ಮ ಜಮೀನನ್ನ ಕೈಗಾರಿಕಾ ಉದ್ದೇಶಕ್ಕೆ ಕೊಡೋದಿಲ್ಲ. ಇದು ತಿಪ್ಪಕೊಂಡಹಳ್ಳಿ ಕ್ಯಾಚ್ಮೆಂಟ್ ಏರಿಯಾ ಬರುತ್ತೆ, ಮತ್ತೆ ಕುಮುದ್ವತಿ ಮತ್ತೆ ಅರ್ಕಾವತಿ ನದಿಗೂ ಸಹ ನಮ್ಮ ಕೆರೆಗಳಿಂದ ನೀರುಗಳು ಹೋಗ್ತದೆ. ಅದರಿಂದ ಇದನ್ನ ಎನ್ವೈರನ್ಮೆಂಟ್ ಆಗಿ ಉಳಿಸ್ಕೊಬೇಕು ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದರಿಂದ ನಾವು ಈ ಆಮೇಲೆ ಇದು A1 ಗ್ರೇಡ್ 1 ಭೂಮಿಗಳು ಇವೆಲ್ಲ ಗ್ರೇಡ್ 1 ಭೂಮಿಗಳಾಗಿರೋದ್ರಿಂದ ಇಲ್ಲಿ ಅಡಿಕೆ, ತೆಂಗು, ಬಾಳೆ ಮತ್ತೆ ಟೊಮೆಟೊ ತರಕಾರಿಗಳನ್ನ ಬೆಳೀತಾ ಇದ್ದಾರೆ. ಅದರಿಂದ ಇಲ್ಲಿನ ಒಂದು ರೈತಾಪಿ ವರ್ಗ ಬೆಂಗಳೂರಿಗೆ ನಾವು ತರಕಾರಿಗಳನ್ನ ಸಪ್ಲೈ ಮಾಡ್ತೀವಿ. ಎಲ್ಲಾ ವಿಧದ ತರಕಾರಿಗಳನ್ನ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಅದರಿಂದ ಸಿಟಿಗೆ 45 ಕಿಲೋಮೀಟರ್ ಹತ್ರ ಇರೋದ್ರಿಂದ ಇಲ್ಲಿನ ಭೂಮಿನ ನಾವು ಕೊಡ್ಲಿಕ್ಕೆ ಯಾವ ರೈತರು ಸಹ ಇಷ್ಟಪಡ್ತಾ ಇಲ್ಲ. ಅದರ ಸಂಬಂಧ ನಾವು ಇವತ್ತು ಇಲ್ಲಿ ಸಭೆಯನ್ನ ಸೇರಿದ್ದೀವಿ. ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸರ್, ಎಷ್ಟನೇ ಹಂತದ ಜಮೀನು ಅಕ್ವೈರ್ ಆಗ್ತಾ ಇದೆ? ಮೊದಲನೇ ಹಂತದ ನೋಟಿಫಿಕೇಶನ್ ನಿನ್ನೆ ಆಗಿದೆ. ಸರ್, ಆಲ್ರೆಡಿ ಅಕ್ವೈರ್ ಎಲ್ಲ ಆ ಕಡೆ ಆಗಿದೆ. ಇಲ್ಲ, ಅದು ನೋಡಿ ಓಬಳಾಪುರ ಮೊದಲಾಗಿದೆ. ಈ ತರ ಹೇಳ್ಬೇಕು. ಒಂದೇ ಒಂದು ನಿಮಿಷ ಸರ್, ಗಲಾಟೆ ನೋಡಿ, ಮೊದಲನೇ ಹಂತವಾಗಿ ದಬಸ್ಪೇಟೆಲ್ ಆಯ್ತು. ದಬಸ್ಪೇಟೆಯಿಂದ ಅದು ಇನ್ಕ್ರೀಸ್ ಮಾಡ್ಕೊಂಡು ಮುದ್ದಿನಹಳ್ಳಿವರೆಗೂ ಬಂದಿದೆ. ಮುದ್ದಿನಹಳ್ಳಿಯಿಂದ ಒಬಳಾಪುರ ಬಂದಿದೆ. ಮತ್ತೆ ಪಕ್ಕದಲ್ಲಿ ಗೋರಘಟ್ಟ, ಇದು ಮುಳ್ಕುಂಟೆ, ಮಾವಿನಕುಂಟೆ ಎಲ್ಲ ಅಕ್ವೈರ್ ಆಗಿದೆ. ಟೋಟಲ್ ಸುಮಾರು ಒಂದು 3,000 ಎಕರೆ ಅಕ್ವೈರ್ ಆಗಿದೆ. ಸೊ ಅದನ್ನ 3,000 ಎಕರೆ ಇವ್ರು ಹೇಳ್ತಾ ಇದ್ದಾರೆ ಏನೋ ನಾವು ಟ್ವಿನ್ ಸಿಟಿ ಮಾಡ್ತೀವಿ ಹಾಗೆ ಹೀಗೆ ಅಂತ ಗೌರ್ಮೆಂಟ್ ನಮ್ಮ ಜನಗಳಿಗೆ ಟೋಪಿ ಇಡ್ತಾ ಇದ್ದಾರೆ. ಆದ್ರೆ ಅದು ಸತ್ಯಕ್ಕೆ ದೂರ. ಅವ್ರು ಮಾಡ್ತಾ ಇದ್ದಾರೆ ಮೆಡಿಕಲ್ ವೇಸ್ಟ್ ನ ರಿಸರ್ಚ್ ಮಾಡ್ಲಿಕ್ಕೆ ನಮ್ಗೆ ಇಲ್ಲಿ ಇಂಡಸ್ಟ್ರಿ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಅದರಿಂದ ನಾವು ಇಲ್ಲಿ ಉಳಿದಂತ ಜಾಗ ಈಗ ನಾವು ಏನು ಅಕ್ವೈರ್ ಮಾಡಿದ್ದಾರೆ ಮತ್ತೆ ಉಳಿದ ಜಾಗ ಸಹ ಪೊಲ್ಯೂಟ್ ಆಗುತ್ತೆ. ಅದರಲ್ಲೂ ಏನು ಬೆಳೆಯಲಿಕ್ಕಾಗಲ್ಲ ಜನಗಳಿಗೆ. ಅವಾಗ ಅದನ್ನು 2ನೇ ಹಂತದಲ್ಲಿ ಅಕ್ವೈರ್ ಮಾಡ್ಕೊಳ್ಳುವಂತ ದುರುದ್ದೇಶ ಈ ಸರ್ಕಾರಕ್ಕೆ ಇದೆ ಅಂತ ನಾನು ಭಾವಿಸಿದ್ದೀನಿ. ಅದರಿಂದ ಯಾವುದೇ ಕಾರಣಕ್ಕೂ ಜಮೀನನ್ನು ನಾವು ಕೊಡ್ಲಿಕ್ಕೆ ಬಯಸಲ್ಲ, ಯಾವುದೇ ರೈತರು ಸಹ ಬಯಸಲ್ಲ. ಈ ಭಾಗದಲ್ಲಿ ಎಷ್ಟು ಹಳ್ಳಿಗಳು ಬರ್ತವೆ, ಎಷ್ಟು ಎಕರೆ ಜಮೀನು ಮತ್ತೆ ಈ ಹೋಗುವಂತ ನಿರೀಕ್ಷೆ ಇದೆ? ಈಗ 1,500 ಎಕರೆ ಜಮೀನು, ಇದಲ್ಲದೆ 1,500 ಎಕರೆ ಜಮೀನು ಈಗ ಅಕ್ವೈರ್ ಆಗಿದೆ. ನೆಕ್ಸ್ಟ್ ನನಗೆ ಕೆಲವೊಂದು ಅಧಿಕಾರಿಗಳು ಮಾಹಿತಿ ಪ್ರಕಾರ ತಡಸ್ಕಟ್ಟ, ದೊಡ್ಡಬೆಲೆ ಅವೆಲ್ಲ ಅಕ್ವೈರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸುಮಾರು 4,000ರಿಂದ 5,000 ಎಕರೆ ಜಮೀನನ್ನ ಇವರು ಅಕ್ವೈರ್ ಮಾಡುವಂತ ಒಂದು ಮನಸ್ಥಿತಿ KDB ಅವರಿಗಿದೆ.